ಈಗ ಜೈಲಿಂದ ಬಂದ್ಮೇಲೆ ಲಾಯರ್ ಜಗದೀಶ್ ಅವರು ಸೈಲೆಂಟ್ ಆಗ್ತಾರ? ಗೊತ್ತಿಲ್ಲ ಸರ್. ಯಾಕೆ ಸರ್ ಸೈಲೆಂಟ್ ಆಗಬೇಕು ಸರ್? ಯಾರು ಆಸ್ತಿ ತಿಂದಿದ್ದೀನಿ ನಾನು? ಯಾವ ಕೆರೆ ಮಾರಿದ್ದೀನಿ? ಯಾವ ಸುಳ್ಳು ಹೇಳಿದ್ದೀನಿ ನಾನು 40% ಅಂತ? ನಾನು ಯಾವುದೊಂದು ಸುಳ್ಳು ಹೇಳಿದ್ರೆ ಮೌನ ಆಗಲ್ಲ ಸರ್. ಇಲ್ಲ ನಾನು ಯಾವುದೊಂದು ಸುಳ್ಳು ಹೇಳಿ ಯಾವುದನ್ನ 50% ಕಮಿಷನ್ ತಗೊಂಡಿದ್ದೀನಾ ಕಾಂಟ್ರಾಕ್ಟ್ಗಳ ಹತ್ರ? ಕಸದ ಮಾಫಿಯಾದ ದುಡ್ಡು ತಗೊಂಡಿದ್ದೀನಾ? ಯಾವುದನ್ನ ಕೆರೆಗಳು ಮಾಡಿದ್ದೀನಿ? ಯಾವುದೋ 106 ಕೆರೆಗಳು ಮಾಡಿದ್ದೀನಾ? ಇಲ್ಲ ಯಾವುದನ್ನ ಡಿಕ್ಲರೇಷನ್ 1000 ಕೋಟಿ ರೂಪಾಯಿ ಡಿಕ್ಲೇರ್ ಮಾಡಿದ್ದೀನಾ? ಸದಾಶಿವನಗರದಲ್ಲಿ ಮನೆ ಮಾಡಿದ್ದೀನಾ? ಬೆಳಗಾಮಲ್ಲಿ ಮನೆಯನ್ನು ಕಟ್ಟಿದ್ದೀನಾ? ನನಗೂ ಕೇಳಕ್ಕೆ ಬರ್ತದೆ ಸರ್. ಸರ್ ನಟ್ಟು ಬೋಲ್ಟು ಎಲ್ಲರ ಹತ್ರ ಇದೆ ಸರ್. ಸ್ಪ್ಯಾನರು ಮಾಡ್ಕೊಂಡಿದ್ದೀವಿ ನಾವು. ಸಮಯ ಬಂದರೆ ನಮ್ಗೆ ಟೈಟ್ ಮಾಡೋದು ಗೊತ್ತು ಸರ್. ನಾನು ಟೈಟ್ ಮಾಡ್ಕೊಂಡು ಇಷ್ಟು ಫೇಮಸ್ ಆಗಿರೋದು. ಆಮೇಲೆ ನಾನು ಏನಕ್ಕೂ ಕೇರ್ ಮಾಡೋಕ್ಕೋಗಲ್ಲ. ನಾನು ಏನಕ್ಕೆ ನನ್ನನ್ನು ಬಿಟ್ಟು 3 ತಿಂಗಳಿದ್ರು 15 ದಿವಸ ಇದ್ದಿದ್ದಕ್ಕೆ ಕಣ್ಣೀರು ಹಾಕ್ಕೊಂಡು ಬೇಲ್ ತಗೊಂಡು ಓಡ್ ಬಂದ್ರು ರಾಜಕಾರಣಿ ನಾನು ನೋಡಿದ್ದೀನಿ. ಅದೇ ರಾಜಕಾರಣಿ ನನ್ನ ಮೇಲೆ ಪ್ರಾರಂಭ ಮಾಡ್ತಾನೆ ಅಂತಂದರೆ ನನಗೂ ಅನುಭವ ಇದೆ. ನಾನು ಕಣ್ಣೀರು ಹಾಕಿಲ್ಲ. ಕಾರಣ ಯಾಕೆ ಅಂತಂದರೆ ಇದು ನನ್ನ ನೈತಿಕತೆ. ನಾನು ಯಾವುದು ಕದ್ದು ಕರಪ್ಷನ್ ಮಾಡಿ 1000 ಕೋಟಿ ಡಿಕ್ಲೇರ್ ಮಾಡಿ ಜೈಲಿಗೆ ಹೋಗಿಲ್ಲ. ನಾನು ಧ್ವನಿ ಮಾಡಿ ಸುಳ್ಳು ಕೇಸಕ್ಕೆ ಬಲಿಯಾಗಿ ಹೋಗಿದ್ದು. ನೀವು ಬಲಿ ಅನ್ಕೊಂಡ್ರೆ ನಿಮ್ಮ ತಲೆನೋವುದು. ಬಲಿಯಲ್ಲ. ಸಮಯ ಬಂದಾಗ ನಾವೇನು ತೋರಿಸ್ತೀವಿ. ನಾನು ಯಾರು ಪೆಟಿ ಕ್ರಿಮಿನಲ್ ಅಲ್ಲ, ಅಥವಾ ಡ್ರಗ್ ಮಾಡೋ ದಂಧೆ ಅಲ್ಲ, ಅಥವಾ ಯಾವುದೋ ಅಧಿಕಾರಿ ಅಲ್ಲ ಲಂಚ ತಗೊಂಡು ಮಲ್ಕೊಳಕ್ಕೆ, ಅಥವಾ ಯಾವುದೋ ರೇಪ್ ಮಾಡಿ ಬೆಳಗಾಂಗೆ ಹೋಗೋ ರಾಜಕಾರಣಿ ಅಲ್ಲ ನಾನು. ಐ ಆಮ್ ಐಲ್ ಶೋ. ಇದು ನನ್ನನ್ನು ಕಳಿಸಿದ್ದಕ್ಕಿಂತ ಸಮಾಜದಲ್ಲಿ ಇವ್ರು ಮಾಡ್ತಾರೋ ಅಂತ ದರಿದ್ರ ಕೆಲಸ ಇದ್ರೆ ತುಂಬ ನೋವಾಗ್ತದೆ ಸರ್. ನಾನು ಜೈಲಿಗೆ ಕಳಿಸಿದ್ದು ಬೇಜಾರಾಗಿಲ್ಲ ಸರ್. ನನ್ನ ಜೈಲಿಗೆ ಕಳಿಸಿದ ಮೇಲೆ ಇವ್ರು ಮಾಡ್ತಾರೋ ಗಲೀಜಿದೆಯಲ್ಲ ಸರ್, ತುಂಬ ಬೇಜಾರಾಗ್ತದೆ. ಕ್ಯಾನ್ ಯು ಎಕ್ಸ್ಪೆಕ್ಟ್ ಎ CM ಹಿಂಗೆ ಕೈ ಎತ್ತದು? ಏನು ಮೆಸೇಜ್ ಕೊಟ್ಟರು ಅಂದರೆ ಸಮಾಜದಲ್ಲಿ ಇರೋರೆಲ್ಲ ಪೊಲೀಸರು ನುಣ್ಣು ಹೊಡೆದಾಕಿ ಅಂತನಾ? ಎಲ್ಲೋಗುತ್ತೆ ಸರ್ ಸಮಾಜ ಸರ್? ಕಾಡು ಹೋಗು ಅನ್ನುತ್ತೆ, ನಾಡು ಬಾ ಅನ್ನುತ್ತೆ. ಇಂಥ ಸಮಯದಲ್ಲಿ ಇಂಥ ತಾಳ್ಮೆ ಇಲ್ಲದಂಥ ಕೆಲಸ ಸಿದ್ದರಾಮಯ್ಯ ಮಾಡಿದ್ದಾರೆ ಅಂತ ನಂಬಕ್ಕಾಗ್ತಲ್ಲ ಸರ್. ಭಯ, ನಾವು ಯಾರು ಭಯ ಬಿಡಲ್ಲ ಸರ್. ಅಂದ್ರೆ ನಮ್ಮ ಹೋರಾಟ ಏನಿತ್ತು ನಮ್ಮ ಮುಂದುವರಿತಾನೆ ಇರುತ್ತೆ, ಯಾರಿಗೂ ಏನು ಎದುರಲ್ಲ. ಯಾಕೆ ಸರ್? ನನಗೆ ಸಿದ್ದರಾಮಯ್ಯನ ಆಸ್ತಿ ತಿಂತಿದ್ದಾನ ಸರ್? ನಾನು ಎದ್ರಕಣಕ್ಕೆ ಅವ್ರು ಆಸ್ತಿ ತಿನ್ನೋದು ಎತ್ತಿಂದ್ರ ನಾನು ತಿನ್ನೋದ? ಜನಗಳು ಕೊಟ್ಟರ ಮ್ಯಾಂಡೇಟು ಸರ್. ಸಿದ್ದರಾಮಯ್ಯನ ಅಷ್ಟು ಹಿಂಗೆ ಕೈ ಮುಕ್ಕೊಂಡೇ ಹೋಗ್ಬೇಕು. 5 ವರ್ಷಕ್ಕೊಂದ್ಸತಿ ಅವ್ರು ಕೊಟ್ಟಿದ್ದ ಭಿಕ್ಷೆನ ಇಸ್ಕೊಂಬಂದೇ ಅಲ್ಲಿ ಕೂತ್ಕೊಬೇಕು. ನಾನೇನು ಅವ್ರ ಹತ್ರ ಭಿಕ್ಷೆಗೆ ಹೇಳಿ ನಾವು ಮಾಡಿಲ್ವಲ್ಲ. ನಮಗೆ ನಾವು ಹಿಂಗೆ ಟಾಟಾ ಮಾಡ್ಕೊಂಡು 8 ವರ್ಷ ಓಟ್ ಹಾಕ್ಸ್ಕೊಂಡಿದ್ದು. ನಾವು ಹಿಂಗೆ ಯಾವತ್ತೂ ಸುಳ್ಳು ಹೇಳಿಲ್ಲ, ನಾವು ಯಾವತ್ತೂ ಬೊಗಳೆ ಹೇಳಿಲ್ಲ. ಇಲ್ಲಿ 40% ಅಂತೇಳಿ ವಿತೌಟ್ ದಾಖಲೆ ಸುಳ್ಳು ಹೇಳಿ ಮಾಡ್ಕೊಂಬಂದ್ರಲ್ಲ, ಜನ ನಿಮ್ಮನ್ನ ಪ್ರಶ್ನೆ ಮಾಡೋದು ಉತ್ತರ ಹೇಳ್ಕೊಡ್ತಾರೆ ಸರ್ ಸಿದ್ದರಾಮಯ್ಯ. ರಾಹುಲ್ ಗಾಂಧಿ ಕರ್ಕೊಂಬಂದು ಸುಳ್ಳು ಹೇಳ್ತಾರೆ ಇವರು. ಇವನು ಯಾರೋ ಬಸವನಗಡೆ 14 ಒಂದು ಕೇಸ್ ಬೇರೆ ಹಾಕೋನು ಅವ್ರು 3 ಜನ ಮೇಲೆ ಸುಳ್ಳು ಹೇಳಿದಿರ ಅಂತ. ಇವ್ರ ಹತ್ರ ದಾಖಲೆ ಇಲ್ಲ ಸರ್. ಸರ್ಕಾರ ದುಡ್ಡು ಸರ್, ಜನಗಳ ದುಡ್ಡನ್ನ ಸಿದ್ದರಾಮಯ್ಯ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿನ ಫ್ರೇಮ್ ಮಾಡಿ ಸರ್ ಯಪ್ಪನ ಹತ್ರ ದಾಖಲೆ ಇಲ್ಲ ಅಂದಮೇಲೆ ಸುಳ್ಳು ಹೇಳ್ಬಿಟ್ಟು ದಾಖಲೆ ಹುಡುಗಕ್ಕೆ ನಾಗಮೋಹನ್ ದಾಸ್ ಕಮಿಟಿನ ರಚನೆ ಮಾಡೋದು ಸರ್. ಅದು ನಮ್ಮ ದುಡ್ಡಲ್ಲಿ ಸರ್. ಯಾಕೆ ಸರ್? ಈಗ SIT ರಚನೆ ಮಾಡಿದ್ರೆ ಇನ್ನೂ ಸಿಕ್ಕಿಲ್ಲಂತೆ. ಹಂಗಾರೆ ನೀವು ದಾಖಲೆ ಇಲ್ಲದೆ ಸುಳ್ಳು ಆರೋಪ ಮಾಡಿ ಜನಗಳಿಗೆ ಗೆದ್ದು ಬಂದು ಹಂಗಾರೆ ದಾಖಲೆ ಉಡ್ಸಕ್ಕೆ ಈಗ ಆಯ್ತಪ್ಪ ದಾಖಲೆ ಕೊಟ್ಟವರು ತಾನೇ. ಇವಾಗ ಶಿವಕುಮಾರ್ ಮೇಲೆ DK ಶಿವಕುಮಾರ್ ಮೇಲೆ ದಾಖಲೆ ಕೊಟ್ಟವ್ರೆ 50% ಆರೋಪ ಅಂತ ನಂಗೆ ಕೇಳ್ಪಟ್ಟೆ, ಗೊತ್ತಿಲ್ಲ. ಬಟ್ ದರ್ ಇಸ್ ರಿಟರ್ನ್ ಕಂಪ್ಲೇಂಟ್ ಆನ್ DK ಶಿವಕುಮಾರ್ ದಟ್ ಏನೋ ಪರ್ಸೆಂಟೇಜ್ ತಗೊಂಡ್ರು ಅಂತ. ಪರ್ಸೆಂಟೇಜ್ ಎಷ್ಟು ಅಂತ ಗೊತ್ತಿಲ್ಲ. ಬೊಮ್ಮಾಯಿ 60% ಅಂತ ಹೇಳಿದ್ರು. ನಿಜವಾಗ್ಲೂ ಅದು ಕಂಪ್ಲೇಂಟ್ ಇದ್ರೆ ಪೇಪರ್ ನಾನು ನೋಡಿದೆ ಸರ್. ಯಾಕೆ ಸರ್ CBI ತನಿಖೆ DK ಶಿವಕುಮಾರ್ ಮೇಲೆ ಮಾಡಿಸಬಾರ್ದು? He is not eligible for a CM post. He has to be prosecuted first. ನನ್ನ ದೇಶದ ಕಾನೂನು ಹೇಳುತ್ತೆ. ಈ ದೇಶದ ಮಣ್ಣಿನ ಜನರ ನಾಡಿ ಮಿಡಿತಾ ಇದು. ನಾನು ಹೇಳ್ತಲ್ಲ, ಇದು ಜನರು ಹೇಳ್ತಾರೆ. ನನಗೇನು ಭಯ ಇಲ್ಲ. ನಾನು DK ಶಿವಕುಮಾರ್ ನನಗೆ ಮುಂಚೆನು ಗೊತ್ತಿಲ್ಲ. DK ಶಿವಕುಮಾರ್ ಕಂಡ್ರೆ ನನಗೇನು ಭಯನೂ ಇಲ್ಲ, ನನಗೆ ಅದು ಎದುರ್ಕೊಂಡು ಬೇಕಾಗಿಲ್ಲ. ಅಂತ ನಟ್ಟು ಬೋಲ್ಟ್ಗಳನ್ನು ಏನಾದ್ರು ಇಂಡಸ್ಟ್ರಿ ಮೇಲೆ ಹೇಳ್ತಾನೆ. ಐ ಆಮ್ ಆಲ್ಸೋ ಪಾರ್ಟ್ ಆಫ್ ಇಂಡಸ್ಟ್ರಿ ಬಿಕಾಸ್ ಐ ವಾಸ್ ಇನ್ ಬಿಗ್ ಬಾಸ್. ತುಂಬ ನೋವಾಯ್ತು ಆ ಮಾತು ಕೇಳಿ. ಯಾರು ಸರ್ ಈ ವ್ಯಕ್ತಿ ಹೇಳಕ್ಕೆ? ಹೂ ಇಸ್ ಈಸ್ ಅ ಡೆಪ್ಯೂಟಿ CM. ಡೆಕೋರಮ್ನ ಮೇಂಟೈನ್ ಮಾಡೋಕೆ ಹೇಳ್ಬೇಕು. ರೌಡಿಗಳ ಥರ ಮಾತಾಡೋದು ಪುಡಾರಿಗಳು, ರಾಜಕಾರಣಿಗಳು, ನುರಿತ ವ್ಯಕ್ತಿಗಳು ಜವಾಬ್ದಾರಿಯಿಂದ ಮಾತಾಡಬೇಕಾಗತ್ತೆ. ಮಾತಾಡ್ಬಿಟ್ರೆ ಏನು ಮಾಡ್ಬಿಡ್ತೀರಾ? ಏನು ಮಾಡೋರೆಲ್ಲ ಅನುಭವಿಸಿದ್ರೆ ಅವರು ಸರ್. ಎಲ್ಲ ಕಡೆ ಅಕೌಂಟಬಿಲಿಟಿ ಬೇಕೇ ಬೇಕು. ನಾವಂತೂ ಕೇಳ್ತೀವಿ. ನೀವೆಲ್ಲ ಕರೆಕ್ಟಾಗಿ ಮಾಡಿದ್ರೆ ನಮ್ಮಂತೂ ರಾಜಕೀಯಕ್ಕೆ ಬರೋಕ್ಕೆ ಅವಶ್ಯಕತೆ ಇಲ್ಲ. ಈಗಂತೂ 100% ಕನ್ಫರ್ಮ್ಡು. ನೋಡೋಣ. ಚಾಲೆಂಜು ಇದೇ ಚಾಲೆಂಜು. ಇದೇ ಕೃಷ್ಣ ಬೈರೇಗೌಡನ ಹೆಸರು ಬಂತು, CM ಸಿದ್ದರಾಮಯ್ಯನ ಹೆಸರು ಬಂತು, AS ಪೊನ್ನಣ್ಣ ಹೆಸರು ಬಂತು, ನನ್ನ ಅರೆಸ್ಟಲ್ಲಿ DK ಶಿವಕುಮಾರ್ ಹೆಸರು ಬಂತು. ಅದಕ್ಕೆ ಒಂದಷ್ಟು ಭ್ರಷ್ಟ ಪೊಲೀಸರುಗಳು ಕುಮ್ಮಕ್ಕೆ ಕೊಟ್ಟು ನಾನು ಹಾಕ್ಸಿದ್ದು ಅಂತ ಗೊತ್ತಾಯಿತು. ಹೆಂಗೋ ಅವ್ರ ಆಸೆ ತೀರಿಸ್ಕೊಂಡ್ರು, ಸಂತೋಷ. ಈಗ ನಮ್ಮ ಹೆಸರು ತೀರ್ಸ್ಕೊಂತೀವಿ. ಮತ್ತೆ ಭಿಕ್ಷೆ ತಗೋಬೇಕು ನೀವು. ಎಲೆಕ್ಷನ್ ಹತ್ರ ಬರ್ತಾ ಇದೆ, ಹೋಗ್ಬೇಕಾಗತ್ತೆ.
ಜನಗಳ ಮುಂದೆ ನೀವು ಯಾರು ಕೂಡ ದೊಡ್ಡವರಲ್ಲ. ಹಂಗೇನೋ ದೊಡ್ಡವರಾಗ್ಬಿಟ್ಟಿದ್ರೆ ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ ಗೆಲ್ಲಬೇಕಾಗಿತ್ತು, ಗೆಲ್ಲಲ್ಲ. ಡಿ ಕೆ ಸುರೇಶು ಗೆಲ್ಲಬೇಕಾಗಿತ್ತು. ಯಾಕೆ ಸೋಲ್ಬೇಕಾಗಿತ್ತು? ಒಬ್ಬ ಸ್ವಂತ ತಮ್ಮನ್ನ ಗೆಲ್ಸ್ಕೊಳಾಗ್ತಿರೋಂಥ ವ್ಯಕ್ತಿ KPCC ಅಧ್ಯಕ್ಷ ಆಗಿದ್ದಾನೆ ಅಂತಂದ್ರೆ ಕಾಂಗ್ರೆಸ್ಸಿನ ನೈತಿಕತೆಗೆ ಪ್ರಶ್ನೆ ಸಾಗಿತ್ತು. ಒಬ್ಬ ತಮ್ಮನ ಗೆಲ್ಸ್ಕೊಳಕ್ಕಾಗಲ್ಲ. ಆಫ್ಟರ್ ಒಬ್ಬ ತಮ್ಮನ ಗೆಲ್ಸ್ಕೊಳಕ್ಕಾದ್ರೆ ನಟ್ಟು ಬೋಲ್ಟ್ ಟೈಟ್ ಮಾಡ್ತಾರಾ? ಫಸ್ಟ್ ತಮ್ಮನ ಗೆಲ್ಸ್ಕೊಬೇಕಾಯ್ತು. ನನಗೆ ನೈತಿಕತೆ ಇದೆಯಪ್ಪ, ಕೇಳ್ತೀನಿ, ನಿಂಗೆ ತಾಕತ್ತಿದ್ರೆ ಉತ್ತರ ಕೊಡು, ಬೇಜಾರಾದ್ರೆ ಸುಮ್ಮನೆ ಆಗ್ಬಿಡು ಅಷ್ಟೇ. ಸರ್, ಈಗ ಇನ್ನೊಂದು ಕೊನೆಯದಾಗಿ ಏನಪ್ಪಾ ಅಂದ್ರೆ, ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡಿ ಏನು ನಿಮ್ಮ ವಿರುದ್ಧ ಏನು ಒಳಗಾಕ್ಸಿದ್ರು, ರಿವೆಂಜ್ ಇದ್ದೇ ಇದೆ ಸರ್. ರಿವೆಂಜ್ ಇಲ್ಲ ಸರ್, ರಿಯಾಕ್ಷನ್ ಸರ್. ರಿಯಾಕ್ಷನ್. ಸರ್, ದಿಸ್ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ರಿವೆಂಜ್ ಅಂಡ್ ರಿಯಾಕ್ಷನ್. ಸರ್, ರಿವೆಂಜು ಸಣ್ಣವ್ರು ಸತ್ತವನದು, ಯಾರೋ ಒಬ್ಬನು ಹೊಡೆದಾಗಾರೆ ಅಲೋಕಾಶ ಹಾಕೋದಿಲ್ಲ ಸರ್. ರಿಯಾಕ್ಷನ್ಸ್ ಫಾರ್ ಹೇಳಿದ್ನಲ್ಲ ಅವಾಗ ನ್ಯೂಟನ್ಸ್ ಲಾ, ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಅನ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಸರ್, ರಿಯಾಕ್ಟ್ ಮಾಡ್ತೀವಿ ನಾವು, ವಿ ವಿಲ್ ರೆಸ್ಪಾಂಡ್ ಆನ್ ದ ರೈಟ್ ಟೈಮ್. ಆಯಿತಾ? ಇರಲಿ. ಈಗ ಆ ಥರ ನೀವುಗಳು ಗೆಲ್ಲೋ ಕುದುರೆ ಆಗಿದ್ದಿದ್ರೆ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾ ಇದ್ದ, ಡಿ ಕೆ ಸುರೇಶ್ ಗೆಲ್ತಾ ಇದ್ದ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಗೆಲ್ತಾ ಇದ್ದ ಅಲ್ವಾ? ಗೆಲ್ಬೇಕಾಗಿತ್ತು. ಸಿದ್ದರಾಮಯ್ಯ ನೌಕಕ್ಕೆ ಅಲ್ಲಿ ನಿಂತ್ಕೊಬೇಕಾಗಿತ್ತು, ಮೈಸೂರು ಬಿಟ್ಬಿಟ್ಟು ಅಲ್ಲೇ ನಿಂತ್ಕೊಬೇಕಾಗಿತ್ತು. ಭಯ ಯಾರನ್ನೂ ಬಿಟ್ಟಿಲ್ಲ ಸರ್. ಸಿದ್ದರಾಮಯ್ಯನ ಆ ಮೂಮೆಂಟ್ ಎಷ್ಟೇ ಮಾಡಬೇಕಾಗಿತ್ತು. ಮೈಸೂರು ಬಿಟ್ಟು ಬೇರೆ ಕಡೆ ಹೋಗಿ ನಿಂತು 1500 ಮತದಲ್ಲಿ ಗೆದ್ದಾಗಲ್ಲ, ಆ ಮೂಮೆಂಟನ್ನು ಈ ಏನೋ ಪೊಲೀಸವ್ರ ಮೇಲೆ, ADGPಗಳ ಮೇಲೆ ಅಥವಾ ಅಸಿಸ್ಟೆಂಟ್ SPಗಳ ಮೇಲೆ ಕೈ ಎತ್ತಿ ಮಾಡ್ತಾರಲ್ಲ, ಆಮೇಲೆ ಯೋಚನೆ ಮಾಡು ಸರ್. ಯಾವುದು ಶಾಶ್ವತ ಅಲ್ಲ ಸರ್. ಎವ್ರಿ 5 years ದ ಪವರ್ ಟೆಸ್ಟ್ಸ್ ಯು ಸರ್. ನೀವು ಎಲಿಜಿಬಲ್ ಇದ್ರೆ ಮಾತ್ರ. ಯಾರೋ ನಮ್ಮಂಥವ್ರು ಇರಲ್ಲ, ಭ್ರಷ್ಟಾಚಾರ ಮಾಡ್ಕೊಂಡು ಗೆದ್ದು ಬರ್ತೀರ. ನಮ್ಮಂಥವ್ರು ಏನಾದರೂ ರಾಜಕೀಯದಲ್ಲಿ ಇಳಿದು ಬಿಟ್ರೆ ನೀವು ಗೆಲ್ಲೋದಲ್ಲ. ಬಟ್ ಒಂದೊಂದು ನಿಜ ಸರ್. ಸರ್, ಹೊಸ ಯುವಕರು ಯುವತಿಯರ ಪಡೆ ರಾಜಕೀಯಕ್ಕೆ ಬರಬೇಕು ಸರ್. ನಾನೊಬ್ಬನಿಂದ ಆಗತ್ತೆ ಅನ್ನೋದು ಸುಳ್ಳು ಸರ್. ಒಂದು ಸಂಘಟನೆ ಮಾಡ್ತಾ ಇದ್ದೀವಿ ಸರ್. ವಿ ಆರ್ ಆರ್ಗನೈಸಿಂಗ್ ಅಕ್ರಾಸ್. ನಾವು ಕಾಂಗ್ರೆಸ್ ಅವ್ರ ಥರ ಪಾರ್ಟಿ ಆಫೀಸ್ ಕಟ್ತೀವಿ ಅಂತ ಹೇಳಲ್ಲ, ಸರ್ಕಾರನೇ ಕಟ್ತೀವಿ ನಾವು. ಯಾಕಂದರೆ ನಿಮ್ಮ ಸರ್ಕಾರ ಪಾರ್ಟಿ ಆಫೀಸ್ ಕಟ್ಟರೆ ಓಟ್ ಯಾವನಾಗ್ತಾನೆ ನಿಮ್ಗೆ? ಜನ ಓಟ್ ಹಾಕ್ಬೇಕಲ್ಲ. ಪಾರ್ಟಿ ಆಫೀಸ್ ಕಟ್ಬಿಟ್ರೆ ಕಟ್ಕೊಳ್ಳಿ, ದುಡ್ಡಿದೆ ಕಟ್ಕೊಳ್ಳಿ. ನಾವು ಮುಂದಿನ ಸತಿ ನಮ್ಮ ಹಣೆ ಬರೋ ನಾವೇ ಟೆಸ್ಟ್ ಮಾಡ್ಕೊಂತೀವಿ. ಓಕೆ ಸರ್, ನಿಮ್ಮ ಸಂಘಟನೆಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಸರ್, ಇನ್ನೊಂದು ಜನಗಳು ನೀವು ಒಳಗಡೆ ಹೋಗ್ಬಂದ್ರೆ ನೀವು ಹೊರಗಡೆ ಬಂದ್ಮೇಲೆ ಸೈಲೆಂಟ್ ಆಗ್ತಾರೆ ಅನ್ಕೊಂಡ್ಬಿಟ್ಟಿದ್ರು. ಅದ ನಿಮ್ ನೋಡಿದ್ರೆ ಜಗ್ಗುದಾದ ಬಗ್ಗೋದು ಇಲ್ಲ, ತಗೋದು ಇಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಫೈನಲ್ ಆಗಿ? ಸರ್, ಯಾಕೆ ಸರ್ ನಾನು ಯಾವ್ದಾದ್ರು ಆಸ್ತಿ ತಿಂದಿದ್ರೇನೋ, ಅಥವಾ ನಾನು ಯಾವುದೋ ಎಲೆಕ್ಷನಲ್ಲಿ ಸುಳ್ಳು ಹೇಳಿ ಅಧಿಕಾರ ತಗೊಂಡಿದ್ರೇನೋ, ಅಥವಾ ನಾನು ಇನ್ಚಾರ್ಜ್ ಆಗಿ ಆಯಿತಾ ಮೆಡಿಕಲ್ ಗೋಲ್ಡ್ ಬಾರ್ಗಳನ್ನ ಆಯಿತಾ ಡ್ರಗ್ ದಂಧೆಗಳನ್ನು ಸರ್ ನಾನೇನು ಮಾಡಿಲ್ಲ ಸರ್. ನಮ್ಮ ತಪ್ಪೇನು ಅಂತ ನಮ್ಮ ಪ್ರಾಣ ರಕ್ಷಣೆ ಮಾಡ್ಕೊಂಡ್ವಿ. ಅದನ್ನು ವಿಭಿನ್ನ ರೀತಿಯಲ್ಲಿ ಪೊಲೀಸರು ಪೋಟ್ರೇ ಮಾಡಿ, ಐ ಹ್ಯಾವ್ ಟು ಥ್ಯಾಂಕ್ ದ ಮೀಡಿಯಾ ಪೀಪಲ್. ಅಟ್ಲೀಸ್ಟ್ ನನ್ನನ್ನು ನೀವೆಲ್ಲ ಕೈ ಹಿಡಿದಿ ಅನ್ನೋದಕ್ಕಿಂತ ಅಟ್ಲೀಸ್ಟ್ ಒಂದು ಜಸ್ಟಿಸ್ ಅಂತ ನೀವೆಲ್ಲ ಕೊಟ್ಟರೆ. ಜಗ್ಗುನ ಬ್ರ್ಯಾಂಡು ಯಾವಾಗಿದ್ರು ಒಂದೇ ತರ ಕಾಣಿಸ್ತಾ ಇದೆ. ನೀವು ಒಳಗೋದ್ರು ಒಂದೇ, ಹೊರಗೋದ್ರು ಒಂದೇ. ಇಲ್ಲ ಸರ್, ಆ ಥರ